ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯರ್ ಚಾನಲ್. ಇವತ್ತು ನಾವು ತಜಂಕು ಸೊಪ್ಪು ಹಲಸಿನ ಬೀಜದ ಸುಕ್ಕ ಅಂದರೆ ತಗತೆ ಸೊಪ್ಪಿನ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಯನ್ನು ತಕೊಂಡು 1/4 ಕಪ್ಪಿನಷ್ಟು ಕುಚ್ಚಲಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಅಕ್ಕಿ ಫ್ರೈ ಆಗಬೇಕು. ನಂತರ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಮಿಕ್ಸಿ ಮಾಡಿದರೆ ಸಾಕು. ನಂತರ ಇನ್ನೊಂದು ಪಾತ್ರೆ ತಗೊಂಡು 4 ರಿಂದ 5 ಉದ್ದ ಮೆಣಸು, ಒಂದು 3 ಗಿಡ್ಡ ಮೆಣಸು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿಯನ್ನು ತಗೊಂಡು ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಸೇರಿಸಬೇಡಿ. ನಂತರ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿದರೆ ಆಯಿತು. ನಂತರ ಒಂದು ಪಾತ್ರೆಗೆ ನೀರು ಸೇರಿಸ್ಕೊಂಡು ಹಲಸಿನಕಾಯಿ ಬೀಜವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಲಸಿನಕಾಯಿ ಬೀಜ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿಯಾಗಿ ಬೇಯಿದ್ರೆ ಸಾಕು. ಇನ್ನೊಂದು ಪಾತ್ರೆಯನ್ನು ತಗೊಂಡು ಒಂದು 3 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು 3 ರಿಂದ 4 ಬೆಳ್ಳುಳ್ಳಿ, ಒಂದು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮತ್ತು ಈರುಳ್ಳಿಯನ್ನು ಸೇರಿಸಿ, ಸ್ವಲ್ಪ ಟೊಮೆಟೊ, ಇದು ತಗತೆ ಸೊಪ್ಪು, ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು. ಮಳೆಗಾಲದಲ್ಲಿ ಈ ಸೊಪ್ಪು ಹೆಚ್ಚಾಗಿ ಸಿಗುತ್ತೆ. ನಂತರ ಮಾಡಿಟ್ಟ ಮಿಶ್ರಣವನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೂರು ನೀರನ್ನು ಸೇರಿಸ್ಕೊಂಡು 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಬೇಯಿಸಿಟ್ಟ ಹಲಸಿನಕಾಯಿ ಬೀಜ, ಅಕ್ಕಿ ಪುಡಿ, ಸ್ವಲ್ಪ ತೆಂಗಿನ ತುರಿ ಹಾಕಿದರೆ ತಜಂಕು ಸೊಪ್ಪು ಹಲಸಿನ ಬೀಜದ ಸುಕ್ಕ ರೆಡಿ ಆಗುತ್ತೆ. ಈ ಥರ ರೆಸಿಪಿ ಬೇಕಾದರೆ ಯರ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.